ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸ್ನೇಹಿತರೆ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ಕಲ್ಲಿ ನಾನು ನೋಡಿದೆ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಒಂದು ಪೋಸ್ಟರ್ ಮಾಡಿ ಅದರಲ್ಲಿ ಶುಭಾಶಯ ಕೋರಿದ್ದಾರೆ. ಯಾವ ರೀತಿ? ಮೊಹರಂ ಹಬ್ಬದ ಶುಭಾಶಯಗಳು ಅಂತ. ಇಲ್ಲೇನಾಗುತ್ತೆ, ಸಾಕಷ್ಟು ನಮ್ಮ ಬೇರೆ ಸಮುದಾಯದವ್ರಿಗೆ, ಬೇರೆ ಧರ್ಮೀಯದವ್ರಿಗೆ ಮೊಹರಂ ಅನ್ನೋದು ಗೊತ್ತಾಗಲಿಲ್ಲ. ಇದು ಶುಭ ಕೋರುವಂತಹ ಕೆಲಸ ಅಲ್ಲ. ನಮ್ಮ ನೆಚ್ಚಿನ ನಾಯಕರಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೊಮ್ಮಗರಾದ ಹಜರತ್ ಇಮಾಮ್ ಹುಸೈನ್ ರವರ ಏನು ಆ ಕಾಲದಲ್ಲಿ ಆ ದೌರ್ಜನ್ಯಕ್ಕೆ ಒಳಗಾಗುವಂತಹ ಅವರ ಪರವಾಗಿ ನಿಂತ್ಕೊಂಡಿದ್ರು. ಅದೇ ರೀತಿ ಆ ಸಂದರ್ಭದಲ್ಲಿ ಯಜೀದ್ ಅನ್ನೋದು ಬರೀ ಒಂದು ವೈಯಕ್ತಿಕ ವಿಚಾರ ಅಲ್ಲ. ಅದು ಯಜೀದ್ ಅನ್ನೋದು ಒಂದು ಸಿಸ್ಟಮ್. ಇಸ್ಲಾಮಿನ ನೈಜ ಧರ್ಮದ ಪ್ರಕಾರ ಎಲ್ಲರಿಗೂ ಕೂಡ ಜೊತೆಗೆ ತಗೊಂಡು ಏನು ಸೃಷ್ಟಿಕರ್ತ ನಮಗೆ ಸಾಮಾಜಿಕ ನ್ಯಾಯ ಸಮಾಜದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳ್ತದೋ, ಅಂಥ ಸಂದರ್ಭದಲ್ಲಿ ಆ ಸಾಮಾಜಿಕ ನ್ಯಾಯದ ವಿರುದ್ಧ ಆ ಯಜೀದಿನ ಸಿಸ್ಟಮ್ ಇತ್ತು. ಆ ಸಿಸ್ಟಮ್ನ ವಿರುದ್ಧ ಸರ್ಕಾರ ಇಮಾಮ್ ಹುಸೈನ್ ಆ ಕಾಲದಲ್ಲಿ ನಿಂತಿದ್ರು. ಇವತ್ತಿಗೂ ಕೂಡ ನಾವು ಎಂತಹ ಸಂದೇಶ ಸಮಾಜಕ್ಕೆ ಕೊಡಬೇಕಾಗಿದೆ ಅಂದರೆ, ಯಾರಿಗೆ ಕುರಾನಿನ ಉಲ್ಲೇಖದಲ್ಲಿ ಸೃಷ್ಟಿಕರ್ತ ಹೇಳ್ತಾನೆ ವಮಾ ಅರ್ಸಲ್ನಾಕ ಇಲ್ಲ ರಹ್ಮತಲ್ಲಿಲ್ ಆಲಮೀನ್ ಅಂತೇಳಿ, ಆ ರಹ್ಮತಲ್ಲಿಲ್ ಆಲಮೀನಿನ ಮಾರ್ಗದರ್ಶನದಲ್ಲಿ ಇವತ್ತು ಕೂಡ ನಾವು ನಡಿಲಿಕ್ಕೆ ನಿನ್ನೆನೂ ಕೂಡ ಇದ್ವಿ, ಇವತ್ತು ಕೂಡ ಇರ್ತೀವಿ, ನಾಳೆನೂ ಕೂಡ ಇರ್ತೀವಿ ಅಂತಕ್ಕಂಥ ಸಂದೇಶ ಇವತ್ತೊಂದು ದಿವಸ ನಾವು ಹೇಳಲೇಬೇಕಾಗ್ತದೆ. ಆ ಕಾಲದ ಚಳವಳಿ, ಇದು ಚಳವಳಿ ಅಂತಲೇ ನಾವು ನೋಡಬೇಕು. ಯಾಕೆ ಚಳವಳಿ ಅಂತಲೇ ನೋಡ್ಬೇಕಂದ್ರೆ, ಕುರಾನಿನ ಮೂಲಕ ಎಲ್ಲಿ ನಿಮಗೆ ವಾಕೀಮುನ್ ನಾಸ್ ಬಿಲ್ ಕಿಸ್ಟ್ ಅಂತೇಳಿ ಒಂದು ಮಾತು ಬರುತ್ತೆ, ಅಂದರೆ ಎಸ್ಟಾಬ್ಲಿಷ್ ದ ಸೋಷಿಯಲ್ ಆರ್ಡರ್ ಇನ್ ದ ಸೊಸೈಟಿ ಅಂತೇಳಿ ಬರುತ್ತೆ. ಆ ಸೋಷಿಯಲ್ ಆರ್ಡರ್ನ ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸ ಪ್ರವಾದಿ ಮೊಹಮ್ಮದ್ ರವರ ಮಾರ್ಗದರ್ಶನ. ಅದನ್ನು ಉಲ್ಲಂಘನೆ ಮಾಡುವಂತಹ ಯಜೀದನ್ನ ವಿರೋಧ ಮಾಡಿದಂತಹ ಆ ಸಂದರ್ಭದಲ್ಲಿ 72 ಜನ ಏನು ಆವತ್ತು ಹುತಾತ್ಮರಾಗ್ತಾರೆ, ಅವರನ್ನ ನೆನೆದು ಇವತ್ತು ಅವರನ್ನ ನೆನಪುತ್ತಾ ನಾವು ಅದೇ ಮಾರ್ಗದರ್ಶನದಲ್ಲಿ ಅವರ ಹಾದಿಯಲ್ಲಿ ನಡಿತೀವಿ ಅಂತಕ್ಕಂಥದ್ದು ಇವತ್ತಿನ ಸಂದೇಶ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.